ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಇದು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ. ನಮ್ಮ ಚೆಲುವಿನ ಕನ್ನಡ ನಾಡಿಗೆ ಸುದೀರ್ಘವಾದ ಇತಿಹಾಸ ಪರಂಪರೆಗಳಿವೆ. ಸುಮಾರು 2000 ವರ್ಷಗಳ ದೀರ್ಘ ಕಾಲಾವಧಿಯಲ್ಲಿ ಶಾತವಾಹನ, ಕದಂಬ, ಗಂಗ, ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ, ಹೊಯ್ಸಳ, ಸೆವುಣ, ವಿಜಯನಗರ, ಕೆಳದಿ ಅರಸರು, ಮೈಸೂರು ಒಡೆಯರು ಮುಂತಾದ ಕನ್ನಡ ರಾಜವಂಶಗಳು ತಮ್ಮ ಆಳ್ವಿಕೆ ನಡೆಸಿವೆ. ಪ್ರಾಚೀನ ಕೃತಿ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಪಸರಿಸಿತ್ತೆಂದು ಉಲ್ಲೇಖಿಸಲಾಗಿದೆಯಾದರೂ ಕನ್ನಡ ನಾಡಿನ ಗಡಿಯು ವಿವಿಧ ರಾಜವಂಶಗಳ ಆಳ್ವಿಕೆಯಲ್ಲಿ ಒಮ್ಮೊಮ್ಮೆ ಹಿಗ್ಗುತ್ತಾ ಒಮ್ಮೊಮ್ಮೆ ಕುಗ್ಗುತ್ತಾ ಸಾಗಿದೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತವನ್ನೆಲ್ಲ ವ್ಯಾಪಿಸಿದ್ದ ಕನ್ನಡ ನಾಡು ಬ್ರಿಟಿಷರ ಒಡೆದು ಆಳುವ ನೀತಿಗೆ ಬಲಿಯಾಗಿ ಹರಿದು ಹಂಚಿಹೋಯಿತು. ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೂ ಹೈದರಾಬಾದಿನ ನಿಜಾಮನ ಸಂಸ್ಥಾನಗಳಲ್ಲಿ ಕನ್ನಡ ಭಾಷಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರದೇಶಗಳು ಸಿಲುಕಿಕೊಂಡಿದ್ದವು. ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಮರಾಠಿಯು ಶಿಕ್ಷಣ ಮಾಧ್ಯಮ ಹಾಗೂ ಆಡಳಿತ ಭಾಷೆಯಾಗಿತ್ತು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿಯೂ ಅಂತೆಯೇ ತಮಿಳು ಅಗ್ರಸ್ಥಾನವನ್ನು ಪಡೆದಿದ್ದು ಕನ್ನಡಿಗರಿಗೆ ಅವಕಾಶಗಳೇ ಇರಲಿಲ್ಲ. ಹೈದರಾಬಾದಿನ ನಿಜಾಮನ ಸಂಸ್ಥಾನದಲ್ಲಿ ಕೂಡ ಇದಕ್ಕಿಂತ ಭಿನ್ನ ಸ್ಥಿತಿಯೇನೂ ಇರಲಿಲ್ಲ. ಆಡಳಿತ ಹಾಗೂ ಶಿಕ್ಷಣ ಮಾಧ್ಯಮವು ಉರ್ದುವಾಗಿದ್ದು ಕನ್ನಡಿಗರು ಅನಿವಾರ್ಯವಾಗಿ ಕಷ್ಟಪಟ್ಟುಕೊಂಡು ಉರ್ದು ಕಲಿಯಬೇಕಾಗಿದ್ದಿತು. ಹೀಗೆ ಈ ಮೂರೂ ಪ್ರಾಂತಗಳಲ್ಲಿ ಕನ್ನಡಿಗರ ಸ್ಥಿತಿ ಶೋಚನೀಯವಾಗಿತ್ತು. ಮುಂದೆ 19ನೇ ಶತಮಾನದ ಕಡೆಯ ಭಾಗದಲ್ಲಿ ಮೂಡಿದ ರಾಷ್ಟ್ರೀಯತೆಯ ಪ್ರಭಾವದಿಂದಾಗಿ ಕನ್ನಡಿಗರೂ ಕೂಡ ವಿವಿಧ ಭಾಗಗಳ ಜನರಂತೆ ತಮ್ಮ ಪ್ರಾಂತ್ಯದ ನಿರ್ಮಾಣ ಕಾರ್ಯಕ್ಕೆ ಕಂಕಣ ತೊಟ್ಟು ನಿಂತರು. ಆ ಹೋರಾಟದ ಫಲವಾಗಿ ಇಂದಿನ ಅಖಂಡ ಕರ್ನಾಟಕ ರೂಪುಗೊಳ್ಳುವಂತಾಗಿದೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡಿಗರ ಸ್ಥಿತಿಗತಿಗಳನ್ನು ಒಮ್ಮೆ ಹಿಂದಿರುಗಿ ನೋಡುವುದಾದರೆ ಹಿನ್ನೆಲೆಯ ಹಲವಾರು ವಿಚಾರಗಳು ತೆರೆದುಕೊಳ್ಳುತ್ತವೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ರಾಷ್ಟ್ರೀಯ ಜಾಗೃತಿ ಮೂಡಿದಂತೆ ಜನರು ಬ್ರಿಟಿಷರ ಧೋರಣೆಗಳನ್ನು ವಿರೋಧಿಸತೊಡಗಿದರು. ಇದರ ಜೊತೆಯಲ್ಲಿಯೇ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ಕೂಗು ಕೇಳತೊಡಗಿತು. 1856ರಲ್ಲೇ ಭಾಷಾವಾರು ಪ್ರಾಂತ್ಯಗಳನ್ನು ನಿರ್ಮಾಣ ಮಾಡಬೇಕೆಂದು ಸಂಸದ ಜಾನ್ ಬ್ರೈಟ್ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಸೂಚಿಸಿದ್ದ. ಆದರೆ ಅದು ವಿಫಲವಾಗಿ ಬ್ರಿಟಿಷರ ಒಡೆದು ಆಳುವ ನೀತಿಯೇ ಮುಂದುವರೆದು ನಡೆದುಕೊಂಡು ಬಂದಿತು. ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ದೇಶೀಯರ ಹೋರಾಟ ಜಾಗೃತವಾಗಿದ್ದು 1874-76ರ ಸಮಯದಲ್ಲಿ ಬಂಗಾಳ, ಅಸ್ಸಾಂ ಮತ್ತು ಒರಿಸ್ಸಾಗಳಲ್ಲಿ ಚಳುವಳಿಯು ಜೋರಾಗಿ ನಡೆಯಿತು. ಕನ್ನಡಿಗರು ಇದರಿಂದ ಪ್ರೇರಿತರಾದರು. ಕನ್ನಡದ ಉಳಿವಿಗಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಮೊದಲಿಗರು. ಮುಂಬಯಿ, ಕರ್ನಾಟಕ ಪ್ರದೇಶಗಳಲ್ಲಿ ಶಿಕ್ಷಣ ಇಲಾಖೆಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದ ಇವರು ಬಹುಕಾಲ ಅದೇ ಹುದ್ದೆಯಲ್ಲಿದ್ದುಕೊಂಡು ಕನ್ನಡ ಶಾಲೆಗಳ ಸ್ಥಾಪನೆಗೆ ಆದ್ಯತೆ ನೀಡಿದರು. ಉಚಿತ ಹಾಸ್ಟೆಲ್ಗಳನ್ನು ತೆರೆದರು. ಮುಂದೆ ಏಕೀಕರಣ ಚಳುವಳಿ ಈ ಭಾಗದಿಂದ ಪ್ರಾರಂಭವಾಗಲು ಇವರೇ ಸ್ಫೂರ್ತಿಯಾದರು. 1890ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭವಾಯಿತು. ಇದರ ಸ್ಥಾಪಕರಾದ ರಾ. ಹ. ದೇಶಪಾಂಡೆಯವರು ಸುವಾಸಿನಿ ಪತ್ರಿಕೆಯ ಮೂಲಕ ಬೆನಗಲ್ ರಾಮರಾಯರು, ಕನ್ನಡ ಕುಲಪುರೋಹಿತರೆಂದೇ ಕನ್ನಡ ಜನತೆಯಿಂದ ಕರೆಸಿಕೊಂಡಿರುವ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣದ ಕಹಳೆಯನ್ನು ಊದಿದರು.
ಆಲೂರು ವೆಂಕಟರಾಯರು ವೃತ್ತಿಯಲ್ಲಿ ವಕೀಲರಾಗಿದ್ದರು, ಪ್ರವೃತ್ತಿಯಲ್ಲಿ ಲೇಖಕರು, ಪತ್ರಕರ್ತರೂ ಆಗಿದ್ದರು. ಏಕೀಕರಣದ ಪ್ರಮುಖ ರೂವಾರಿಯಾಗಿದ್ದು ಧಾರವಾಡದಲ್ಲಿ 1914ರಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನು ಸ್ಥಾಪಿಸಿದರು. ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ರಚಿಸಿದರು. ಇವರ ಕನ್ನಡ ಸೇವೆಯಂತೂ ಅನನ್ಯವಾದುದು. ಇವರ ಕೃತಿಯ ಮೂಲಕ ಕನ್ನಡ ನಾಡಿನ ಕಿರುಪರಿಚಯ ಮಾಡಿಕೊಂಡ ಜನತೆಯಲ್ಲಿ ಕನ್ನಡತನವು ಜಾಗೃತವಾಯಿತು. ಹುಯಿಲುಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾತಕವಿಯ ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ, ಮಂಗೇಶ ಪೈಗಳ ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, BM ಶ್ರೀಕಂಠಯ್ಯನವರ ಹಾರಿಸಿ ಹಾರಿಸಿ ಕನ್ನಡದ ಬಾವುಟ, ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಮೊದಲಾದ ಕನ್ನಡದ ಗೀತೆಗಳು ಕನ್ನಡಿಗರಲ್ಲಿ ನಾಡು ನುಡಿಗಾಗಿ ಹೋರಾಡುವಲ್ಲಿ ಪ್ರೇರಕವಾದವು. 1915ರಲ್ಲಿ ಜನ್ಮ ತಾಳಿದ ಅಖಿಲ ಕರ್ನಾಟಕ ವ್ಯಾಪ್ತಿಯುಳ್ಳ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ತನ್ನ ಮೊದಲ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣದ ಬೇಡಿಕೆಯನ್ನು ಅಂಗೀಕರಿಸಿತು. ಅಸಂಖ್ಯಾತ ಸದಸ್ಯರನ್ನು ಮತ್ತು ಬೆಂಬಲಿಗರನ್ನು ಪಡೆದ ಈ ಸಂಸ್ಥೆಯು ತನ್ನ ವಾರ್ಷಿಕ ಸಮ್ಮೇಳನಗಳ ಮೂಲಕ ಏಕೀಕರಣಕ್ಕಾಗಿ ಹೋರಾಟ ನಡೆಸತೊಡಗಿತು. 1916ರಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿಯೇ ಕರ್ನಾಟಕ ಸಭಾ ಎಂಬ ಸಂಸ್ಥೆ ಧಾರವಾಡದಲ್ಲಿ ಸ್ಥಾಪನೆಗೊಂಡಿತು. ಆಲೂರು ವೆಂಕಟರಾವ್, ಕಡಪ ರಾಘವೇಂದ್ರರಾವ್, ಮುದಬೀಡು ಕೃಷ್ಣರಾವ್, ಗದ್ದಿಗಯ್ಯ ಹೊನ್ನಾಪುರ ಮಠ ಮೊದಲಾದವರು ಇದರ ಸಂಸ್ಥಾಪಕರಾಗಿದ್ದರು. ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಭಾಗವಹಿಸುತ್ತಾ ಕರ್ನಾಟಕದ ರಚನೆಗೆ ತಗಾದೆ ತೆಗೆಯಲಾರಂಭಿಸಿದರು. ಈ ಸಂಸ್ಥೆಯು ಮುಂದೆ ಕರ್ನಾಟಕ ಏಕೀಕರಣ ಸಭಾ ಎಂದೇ ಮರುನಾಮಕರಣಗೊಂಡಿತು. ಹಲವಾರು ಅಧಿವೇಶನಗಳ ಮೂಲಕ ಏಕೀಕರಣಕ್ಕೆ ಒತ್ತಾಯಿಸಲಾರಂಭಿಸಿತು. 1920ರಲ್ಲಿ ನಾಗಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕನ್ನಡ ಮಾತನಾಡುವ ಜನರಿಗೊಂದು ಪ್ರತ್ಯೇಕ ಕಾಂಗ್ರೆಸ್ ವಲಯವನ್ನು ಸ್ಥಾಪಿಸುವಂತೆ ಕೇಳಿಕೊಳ್ಳಲಾಯಿತು. ಇದರ ಅನ್ವಯ ಕಾಂಗ್ರೆಸ್ ಸಂಸ್ಥೆ 21 ಭಾಷಾವಾರು ಕಾಂಗ್ರೆಸ್ ವಲಯಗಳನ್ನು ಭಾರತದಲ್ಲಿ ಸ್ಥಾಪಿಸಿತು. ಅದರಂತೆ ಬೆಳಗಾವಿಯಲ್ಲಿ ಮುಂಬೈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಚನೆಯಾಯಿತು. ಇದರ ಪ್ರಧಾನ ಕಚೇರಿ ಗದಗದಲ್ಲಿ ಸ್ಥಾಪನೆಯಾಯಿತು. 1928ರಲ್ಲಿ ಕನ್ನಡಿಗರ ಅಹವಾಲುಗಳನ್ನು ಪರಿಶೀಲಿಸಲು ಕಾಂಗ್ರೆಸ್ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಿಸಿತು. ಇದಕ್ಕೆ ನೆಹರು ಸಮಿತಿ ಎಂದು ಹೆಸರು. ಇಲ್ಲಿಯೂ ಏಕೀಕರಣದ ಬಗ್ಗೆ ಸಾಕಷ್ಟು ಚರ್ಚಿಸಿ ಬ್ರಿಟಿಷ್ ಸರ್ಕಾರದ ಗಮನ ಸೆಳೆಯಲು ಯತ್ನಿಸಲಾಯಿತು. ಬೇಂದ್ರೆ, ಶಂಭಾ ಜೋಶಿ, ಬೆಟಗೇರಿ ಕೃಷ್ಣ ಶರ್ಮಾ, ಶ್ರೀರಂಗ, ವಿನಾಯಕ ಗೋಕಾಕ್, ಪಂಜೆ ಮಂಗೇಶರಾಯರು, ಗೋವಿಂದ ಪೈ, ಶಿವರಾಮ ಕಾರಂತ, BM ಶ್ರೀಕಂಠಯ್ಯ, DV ಗುಂಡಪ್ಪ, B ಶಿವಮೂರ್ತಿ ಶಾಸ್ತ್ರಿ, ತೀತಾ ಶರ್ಮಾ, ಕುವೆಂಪು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಆನಾ ಕೃಷ್ಣರಾಯರು, ಡಾಕ್ಟರ್ NS ಹರ್ಡೀಕರ್, ತಾರಾನಾಥ, K ಕೃಷ್ಣರಾಯ, AJ ದೊಡ್ಡಮೇಟಿ, S ನಿಜಲಿಂಗಪ್ಪ, CA ಪೂಣಚ್ಚ ಮೊದಲಾದವರು ಪ್ರವಾಸ ಕೈಗೊಂಡು ಏಕೀಕರಣದ ಕುರಿತ ಜಾಗೃತಿಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಿದರು. 1929-30ರಲ್ಲಿ ಬಂದ ಸೈಮನ್ ಕಮಿಷನ್ ಮುಂದೆ ಕರ್ನಾಟಕ ನಿರ್ಮಾಣದ ಬೇಡಿಕೆಯನ್ನೊಡ್ಡಲಾಯಿತು. ಆ ಸಮಿತಿಯು ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸುವುದಾಗಿ ಆಶ್ವಾಸನೆ ನೀಡಿ ತಕ್ಷಣವೇ ಕಾರ್ಯರೂಪಕ್ಕೆ ತರುವುದಾಗಿಯೂ ತಿಳಿಸಿತು.
1930 ವೇಳೆಗೆ ಕರ್ನಾಟಕ ಏಕೀಕರಣ ಚಳುವಳಿ ಬೃಹದಾಕಾರವಾಗಿ ಬೆಳೆಯಿತು. ಕರ್ನಾಟಕ ಏಕೀಕರಣಕ್ಕೆ ಎಲ್ಲೆಲ್ಲೂ ಘೋಷಣೆಗಳು, ಬೇಡಿಕೆಗಳು ಹರಿದು ಬಂದವು. ಬೇರೆ ಬೇರೆ ಘಟಕಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರು ಅನ್ಯ ಭಾಷಿಗರ ಪ್ರಭಾವದಲ್ಲಿ ಉಳಿದು ಮೂಲ ಭಾಷೆಯನ್ನೇ ಮರೆತು ಹೋಗುತ್ತಿದ್ದ ಕಾಲದಲ್ಲಿ ಜನ್ಮ ತಾಳಿದ ಪತ್ರಿಕೆಗಳು ಜನರಲ್ಲಿ ಜಾಗೃತಿ ಉಂಟುಮಾಡಿ ಅನ್ಯ ಆಡಳಿತದ ಹತೋಟಿಯಿಂದ ಬಿಡುಗಡೆ ಹೊಂದಲು ಪ್ರೇರೇಪಿಸಿದವು. ಅಂದು ಆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಲವು ಪತ್ರಿಕೆಗಳು ನಿರ್ವಹಿಸಿದವು. ಉಡುಪಿ ಪ್ರದೇಶದಲ್ಲಿ ಸತ್ಯಾಗ್ರಹ ಹಾಗೂ ನವಯುಗ, ಧಾರವಾಡ ಮತ್ತು ಹುಬ್ಬಳ್ಳಿ ಪ್ರದೇಶಗಳಲ್ಲಿ ಕರ್ಮವೀರ, ತರುಣ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಹೈದರಾಬಾದಿನಲ್ಲಿ ಸಾಧನ, ಮಡಿಕೇರಿಯಲ್ಲಿ ಕೊಡಗು, ಕುಮಟಾದಲ್ಲಿ ಕಾನಡ ವೃತ್ತ, ಕಾನಡ ಧುರೀಣ, ಬಳ್ಳಾರಿಯಲ್ಲಿ ಕರ್ನಾಟಕ ಕೇಸರಿ, ಬೆಂಗಳೂರಿನಲ್ಲಿ ಪ್ರಜಾಮತ, ಚಿತ್ರಗುಪ್ತ, ತಾಯಿನಾಡು, ವೀರಕೇಸರಿ, ವಿಶ್ವ ಕರ್ನಾಟಕ, ಮೈಸೂರಿನಲ್ಲಿ ಸಾದಿ, ದಿ ಸ್ಟಾರ್, ಬಾಗಲಕೋಟೆಯಲ್ಲಿ ಕನ್ನಡಿಗ, ಬಿಜಾಪುರದಲ್ಲಿ ಕರ್ನಾಟಕ ವೈಭವಗಳಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ, ವಿಶ್ವ ಕರ್ನಾಟಕ ಪತ್ರಿಕೆ, ಲೋಕಶಿಕ್ಷಕ, ಕರ್ನಾಟಕ ವೃತ್ತ, ಲೋಕಬಂಧು, ರಾಜಹಂಸ, ಧನಂಜಯ, ಜೈ ಹಿಂದ್, ಹುಬ್ಬಳ್ಳಿ ಗೆಜೆಟ್ ಮೊದಲಾದ ಪತ್ರಿಕೆಗಳು ಪ್ರಮುಖವಾದವು. 1936ಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡು 600 ವರ್ಷಗಳು ತುಂಬಿದ ಅಂಗವಾಗಿ ಸಂಶೋಧಕರು, ಸಾಹಿತಿಗಳು, ಏಕೀಕರಣ ಚಳುವಳಿಯ ಪ್ರಮುಖರೆಲ್ಲ ಸೇರಿ ಉತ್ಸವವು ಬಹಳ ಅದ್ಧೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿ ಹಾಗೂ ಅಖಂಡತೆಯ ಬಗೆಗೆ ನೆನಪು ಮಾಡಿ ಏಕೀಕರಣದ ಅಗತ್ಯತೆಯ ಕುರಿತು ಸಭಿಕರಲ್ಲಿ ಅರಿವು ಮೂಡಿಸಲಾಯಿತು. 1938ರಲ್ಲಿ ಕರ್ನಾಟಕ ಏಕೀಕರಣ ಸಂಘವು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಿತು. ಬೆನಗಲ್ ರಾಮರಾವ್ ಅಧ್ಯಕ್ಷರಾದರು. ಈ ಸಂಘದ ಆಶ್ರಯದಲ್ಲಿ ಸ್ವತಂತ್ರ ಕರ್ನಾಟಕ ಪತ್ರಿಕೆಯು ಆರಂಭಗೊಂಡು ಜನರಲ್ಲಿ ಕನ್ನಡಾಭಿಮಾನ ಮೂಡಿಸಿತು. 1939ರ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಏಕೀಕರಣ ಚಳುವಳಿ ಸ್ಥಗಿತಗೊಳ್ಳಬೇಕಾಯಿತು. 1946ರಲ್ಲಿ ಕರ್ನಾಟಕ ಏಕೀಕರಣ ಸಂಘದ 10ನೆಯ ಸಮ್ಮೇಳನ ನಡೆಯಿತು. ಹಿಂದೆಯೇ ಅದೇ ವರ್ಷ ಅಖಂಡ ಕರ್ನಾಟಕ ಸಮಾವೇಶವು ನಡೆಯಿತು. ಈ ಸಭೆಯಲ್ಲಿ ಹೊಸದಾಗಿ ಸೇರುವ ಪ್ರದೇಶಗಳೆಲ್ಲ ಸೇರಿ ಒಂದು ಪ್ರತ್ಯೇಕ ಕರ್ನಾಟಕವಾಗಲಿ ಮತ್ತು ಮೈಸೂರು ರಾಜ್ಯವೇ ಒಂದು ಪ್ರತ್ಯೇಕ ಕರ್ನಾಟಕವಾಗಲಿ ಎಂಬ ಅಭಿಪ್ರಾಯಗಳು ಕೇಳಿಬಂದವು. ಆದರೆ ಬಹುತೇಕರು ಮೈಸೂರಿಲ್ಲದ ಕರ್ನಾಟಕ ರಾಜ್ಯವನ್ನು ಊಹಿಸುವುದೂ ಸಾಧ್ಯವಿಲ್ಲವೆಂದು ವಾದಿಸಿದರು. ಇವೆಲ್ಲ ಸಮಸ್ಯೆಗಳ ನಡುವೆಯೂ ಏಕೀಕರಣದ ಪ್ರಯತ್ನ ನಡೆದೇ ಇತ್ತು. ಸ್ವತಂತ್ರಾನಂತರ 1947ರ ಅಕ್ಟೋಬರ್ನಲ್ಲಿ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮಹಾರಾಜರು ಅಧಿಕಾರ ತ್ಯಜಿಸಿ ರಾಜ್ಯದ ರಾಜಪ್ರಮುಖರಾಗಿ ಉಳಿದರು. ಇದರಿಂದ ಏಕೀಕರಣಕ್ಕೆ ಇದ್ದ ದೊಡ್ಡದೊಂದು ತೊಡಕು ಪರಿಹಾರವಾದಂತೆ ಆಯಿತು. 1947ರಲ್ಲಿ ಕರ್ನಾಟಕ ಏಕೀಕರಣ ಮಹಾಸಮಿತಿಯು ಸ್ಥಾಪನೆಗೊಂಡಿತು. ಎಸ್ ನಿಜಲಿಂಗಪ್ಪನವರು ಇದರ ಅಧ್ಯಕ್ಷರಾಗಿದ್ದರು. ಹೈದರಾಬಾದ್ ಕರ್ನಾಟಕದಲ್ಲಿಯೂ ಏಕೀಕರಣಕ್ಕಾಗಿ ಚಳುವಳಿಗಳು ನಡೆದವು. ಕೇಂದ್ರ ಸರ್ಕಾರವು 1948ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ದುರ್ಗಾಪ್ರಸಾದ ಧಾರ್ ಸಮಿತಿಯನ್ನು ನೇಮಿಸಿತು. ಭಾಷಾವಾರು ಪ್ರಾಂತ್ಯಗಳ ರಚನೆ ರಾಷ್ಟ್ರದ ಐಕ್ಯತೆಗೆ ಭಂಗ ತರಬಹುದು ಎಂಬ ಶಂಕೆಯನ್ನು ಈ ಸಮಿತಿಯು ವ್ಯಕ್ತಪಡಿಸಿತು. ಇದರಿಂದ ಎಲ್ಲೆಡೆ ವಿರೋಧವು ವ್ಯಕ್ತವಾಯಿತು.
ಈ ವಿರೋಧ ಬೃಹದಾಕಾರವಾಗಿ ಬೆಳೆದುದರಿಂದ ಸರ್ಕಾರವು ಈ ಸಮಸ್ಯೆಯನ್ನು ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರನ್ನು ಒಳಗೊಂಡ 3 ಜನರ ಸಮಿತಿಯ ಅಭಿಪ್ರಾಯಕ್ಕೆ ಒಪ್ಪಿಸಿತು. ಈ JVP ಸಮಿತಿಯು ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಬೇಕೆಂಬ ಶಿಫಾರಸನ್ನು ಮಾಡಿತು. ಕೇಂದ್ರ ಸರ್ಕಾರದ ಆಶ್ವಾಸನೆ ತ್ವರಿತವಾಗಿ ಕಾರ್ಯರೂಪಕ್ಕೆ ಇಳಿಯಬೇಕೆಂದು ಬೇಡಿಕೆ ಇಟ್ಟು ಹಲವು ಕಡೆಗಳಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೂಡ ಕೈಗೊಳ್ಳಲಾಯಿತು. ಧಾರವಾಡ ಜಿಲ್ಲೆಯ ಜಕ್ಕಲಿಯಲ್ಲಿ ದೊಡ್ಡಮೇಟಿ ಅಂದಾನಪ್ಪನವರು ಏಕೀಕರಣವನ್ನು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅದರಗುಂಜಿ ಎಂಬಲ್ಲಿ ಶಂಕರಗೌಡ ಪಾಟೀಲರು ಏಕೀಕರಣಕ್ಕಾಗಿ ಆವರಣಾಂತ ಉಪವಾಸ ಆರಂಭಿಸಿದರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಸಂಸ್ಥಾನದಾದ್ಯಂತ ಪ್ರವಾಸ ಕೈಗೊಂಡು ಏಕೀಕರಣದ ಬಗ್ಗೆ ಪ್ರಚಾರ ಭಾಷಣಗಳನ್ನು ಮಾಡಿದರು. ಇದೆಲ್ಲದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ 1953 ಡಿಸೆಂಬರ್ 29 ರಾಜ್ಯ ಪುನರ್ವಿಂಗಡನಾ ಸಮಿತಿಯನ್ನು ನೇಮಿಸಿತು. ಎಸ್. ಫಜಲ್ ಅಲಿ ಅಧ್ಯಕ್ಷರಾಗಿದ್ದ ಈ ಸಮಿತಿಯು ರಾಷ್ಟ್ರಾದ್ಯಂತ ಪ್ರವಾಸ ಕೈಗೊಂಡು ಜನರ ಅಹವಾಲುಗಳನ್ನು ಪರಿಶೀಲಿಸಿ 1955 ಸೆಪ್ಟೆಂಬರ್ 30 ತನ್ನ ವರದಿಯನ್ನು ಸಲ್ಲಿಸಿತು. ಇದರ ಅನ್ವಯ ಕೆಲವು ತಿದ್ದುಪಡಿಗಳೊಂದಿಗೆ ಏಕೀಕರಣಗೊಂಡ ವಿಶಾಲ ಮೈಸೂರು ರಾಜ್ಯ 1956 ನವೆಂಬರ್ 1 ಅಸ್ತಿತ್ವಕ್ಕೆ ಬಂದಿತು. ಬಹುತೇಕರಿಗೆ ಏಕೀಕರಣವಾದ ಸಂತಸ ಉಂಟಾದರೂ ಮೈಸೂರು ರಾಜ್ಯ ಎಂಬ ನಾಮಕರಣ ಹಿಡಿಸಲಿಲ್ಲ. ಶ್ರೀ ವೀರೇಂದ್ರ ಪಾಟೀಲರ ಪರಿಶ್ರಮದಿಂದಾಗಿ 1973 ನವೆಂಬರ್ 1 ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ ಕಾಲದಲ್ಲಿ ಕನ್ನಡ ನಾಡಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನವೆಂಬರ್ 1 ಕನ್ನಡ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡ ಭಾಷೆ, ನೆಲ, ಜಲದ ಬಗೆಗೆ ಇನ್ನಷ್ಟು ಆದರಾಭಿಮಾನಗಳನ್ನು ತಾಳುತ್ತಾ ಕನ್ನಡತನವನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತಾ ಈ ಆಚರಣೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಬೇಕಿದೆ.